ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ನಮ್ಮ ಬುಜ್ಜಿ ಬೇಬಿಗೆ ಮುಡಿ ಕೊಡೋಕ್ಕೆ ಮನೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಫುಲ್ ಖುಷಿ ಆಗ್ತಾ ಇದ್ದೀವಿ. ಆ್ಯಂಡ್ ನೇಮಿಂಗ್ ಸೆರೆಮನಿ ಮತ್ತು ಕಿವಿ ಚುಚ್ಚಿಸೋದು ಎಲ್ಲ ಮಾಡಬೇಕು ಅಲ್ಲ ಚಿರುಮ? ಚಿರುಗು ಸ್ಕೂಲ್ ರಜಾ, ಅವನಂತೂ ಫುಲ್ ಖುಷಿಯಾಗಿದ್ದಾನೆ. ಬುಜ್ಜಿ ಬೇಬಿಗೆ ಬೋಡ ಮಾಡ್ತೀವಿ ಅಂತ. ಇವಾಗ ಎಲ್ಲ ರೆಡಿ ಆಗಿದ್ದೀವಿ. ಮನೇಲಿ ಪೂಜೆ ಮಾಡಿಬಿಟ್ಟು ಇಲ್ಲಿಂದ ಹೊರಡೋದಷ್ಟೇ. ಆ್ಯಂಡ್ ನನ್ನ ತಮ್ಮ ಆನ್ ದ ವೇ ಬರ್ತಾ ಇದ್ದಾನೆ, ಅವನು ಕರ್ಕೊಂಡು ಹೋಗೋದು. ಸೊ ನೋಡೋಣ ಹೇಗೆ ಹೋಗುತ್ತೆ ಇವತ್ತಿನ ಡೇ ಅಂತ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಬೆಳಗ್ಗೆಯಿಂದ ಎದ್ದು ಕ್ಲೀನಿಂಗ್ ಕೆಲಸನೇ ಆಗೋಗಿತ್ತು. ಇವಾಗ ಪೂಜೆ ಕೂಡ ಮಾಡೋಕ್ಕೆ ಎಲ್ಲ ಆಲ್ಮೋಸ್ಟ್ ಬೆಳಗ್ಗೆನೇ ರೆಡಿ ಮಾಡಿ ಇಟ್ಟಿದ್ದೆ. ನಾವು ಕೂಡ ಎಲ್ಲ ರೆಡಿಯಾಗಿ ಬುಜ್ಜಿ ಬೇಬಿನೂ ಕೂಡ ರೆಡಿ ಮಾಡಿಬಿಟ್ಟು ಇವಾಗ ಪೂಜೆ ಮಾಡಿ ಇಲ್ಲಿಂದ ಹೊರಡೋದು ಅಷ್ಟೇ. ಇಲ್ಲೇ ಹತ್ರನೇ ಇರೋದು, ಅಂದರೆ ಚಿಕ್ಕಬಳ್ಳಾಪುರ ಹತ್ರ ಇರೋದು. ಗಾಡಿಯಲ್ಲೇ ಹೋಗ್ತಾ ಇರೋದ್ರಿಂದ ಬೇಗ ಬೇಗ ಎಲ್ಲ ಪೂಜೆ ಮಾಡಿಬಿಟ್ಟು ಆ್ಯಂಡ್ ಬುಜ್ಜಿ ಬೇಬಿಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಳ್ಬೇಕಾಗಿತ್ತು. ಅಂದರೆ ಅವರಿಗೆ ನೀರು ಮತ್ತು ಫುಡ್ಡು, ಬಟ್ಟೆಗಳೆಲ್ಲ ಅಂದರೆ ಮುಡಿ ಕೊಟ್ಟ ಮೇಲೆ ಹಾಕೋಕ್ಕೆ ಆ ಥರದ್ದೆಲ್ಲ ಟವಲ್ ಆಗಿರ್ಬೋದು ಎಲ್ಲನೂ ತೊಗೋಬೇಕಾಗಿತ್ತು. ಸೊ ಪೂಜೆ ಎಲ್ಲ ಮಾಡಿಬಿಟ್ಟು ಅದನ್ನು ಕೂಡ ಎಲ್ಲ ಪ್ಯಾಕ್ ಮಾಡಿಕೊಂಡು ಇನ್ನೇನು ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಅಷ್ಟರಲ್ಲಿ ನಮ್ಮ ಹಸ್ಬೆಂಡು ಏನೇನು ಐಟಮ್ ಬೇಕೋ ಅದನ್ನೆಲ್ಲ ತೊಗೊಂಡು ಬರೋಕ್ಕೆ ದೊಡ್ಡಬಳ್ಳಾಪುರಕ್ಕೆ ಹೋಗಿದ್ರು. ಅವರು ಕೂಡ ಫುಲ್ಲು ಲಗೇಜ್ ಸಮೇತ ಗಾಡಿಯಲ್ಲಿ ತೊಗೊಂಡು ಬಂದರು. ಅದನ್ನೆಲ್ಲ ತೊಗೊಂಡು ಬಂದು ಮನೇಲಿ ಇಟ್ಬಿಟ್ಟು ಅಷ್ಟರಲ್ಲಿ ಅವರು ಕೂಡ ರೆಡಿ ಆದರು. ಇನ್ನೇನು ಇವಾಗೆಲ್ಲ ಹೊರಡೋಕ್ಕೆ ನಾವು ಕೂಡ ರೆಡಿಯಾಗಿದ್ದೀವಿ. ಏನೇನು ಐಟಮ್ ಬೇಕು ಅಂತ ಮುಂಚೆನೇ ಲೀಸ್ಟೆಲ್ಲ ಹಾಕ್ಸಿದ್ರಲ್ಲ, ಅದನ್ನೆಲ್ಲ ಬೆಳಗ್ಗೆನೇ ಎದ್ದು ಹೋಗಿ ತೊಗೊಂಡು ಬಂದರು. ಇಲ್ಲಾಂದರೆ ಲೇಟ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಾವು ಕೂಡ ಹೊರಟಿದ್ದೀವಿ. ಗಾಡಿಯಲ್ಲೇ ಹೋಗೋದು. ಇನ್ನೇನು ಹತ್ರನೂ ಕೂಡ ಬಂದುಬಿಟ್ವಿ. ಇದೇ ದೇವಸ್ಥಾನ ನಮ್ಮ ಮನೆ ದೇವ್ರದ್ದು, ವೆಂಕಟರಮಣ ಸ್ವಾಮಿ. ತಿರುಪತಿಗೂ ಹೋಗ್ತೀವಿ, ಬಟ್ ಮೇಯ್ನ್ ಇರೋದು ಇಲ್ಲೇ. ಏನೇ ಕಾರ್ಯ ಮಾಡಬೇಕಾಗಿದ್ರೂ ಇಲ್ಲೇ ಮಾಡೋದು ನಾವು. ಇದಿರೋದು ತಿಪ್ಪೇನಹಳ್ಳಿ, ಚಿಕ್ಕಬಳ್ಳಾಪುರದಲ್ಲಿರೋ ತಿಪ್ಪೇನಹಳ್ಳಿಯಲ್ಲಿ. ದೇವಸ್ಥಾನದ ಹತ್ರ ಬಂದ್ವಿ. ಒಳಗಡೆ ಇನ್ನು ಎಲ್ಲ ರೆಡಿ ಮಾಡ್ತಾಯಿದ್ರು. ಇವತ್ತು ನಾವು ಅಭಿಷೇಕ ಮಾಡ್ಸೋಕ್ಕೆ ಹೇಳಿದ್ವಿ. ನಮ್ಮದು ಫಸ್ಟ್ ಪೂಜೆ ಇದ್ದಿದ್ದು. ಕೂದಲು ಕೊಡಬೇಕಾಗಿತ್ತಲ್ಲ, ಹಾಗಾಗಿ ನಮ್ಮ ಚಿರುಗೂ ನಾವು ಇಲ್ಲೇ ಮಾಡಿದ್ದು. ಬಟ್ ಇಲ್ಲಿಂದ ಪೂಜೆ ಮಾಡಿಸ್ಕೊಂಡೋಗಿ ಮನೆಯಲ್ಲೇ ಮಾಡಿದ್ವಿ. ಆ ಟೈಮಲ್ಲಿ ಕರೋನಾ ಇತ್ತು. ನಾವು ಬಂದು ಹೊರಗಡೆ ಎಲ್ಲ ವೆಯ್ಟ್ ಮಾಡ್ತಾಯಿದ್ವಿ. ಒಳಗಡೆ ಎಲ್ಲ ಅಭಿಷೇಕ ಮಾಡೋಕ್ಕೆ ದೇವರೆಲ್ಲ ರೆಡಿ ಮಾಡ್ತಾಯಿದ್ರು. ಹೊರಗಡೆ ತುಂಬ ಜಾಗ ಇರೋದ್ರಿಂದ ಬುಜ್ಜಿ ಬೇಬಿ ಮತ್ತು ಅವ್ರ ಅಣ್ಣ, ಅವ್ರ ಅಪ್ಪ ಎಲ್ಲ ಸೇರಿಕೊಂಡು ಚೆನ್ನಾಗಿ ಆಟ ಆಡ್ಕೊಂಡಿದ್ರು. ನಾವು ಸುಮ್ಮನೆ ನೋಡ್ಕೊಂಡು ಕೂತಿದ್ವಿ. ಅಲ್ಲಿ ಬೇರೆ ಹೋಗು, ಬೇರೆ ಕಂಬಕ್ಕೆ ಹೋಗು. ಓಡು 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 ಓಡು. ಪೂಜೆಗೆ ಅಭಿಷೇಕಕ್ಕೆ ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡ್ಕೊತಾ ಇದ್ದರು. ಅಷ್ಟರಲ್ಲಿ ನಾನು ಕೂಡ ಪೂಜೆಗೆ ಕೊಡಬೇಕಾಗಿರೋ ಐಟಮ್ಸ್ ಎಲ್ಲ ಬ್ಯಾಗಲ್ಲಿ ತೊಗೊಂಡು ಬಂದಿದ್ದನ್ನ ಎಲ್ಲ ಸಪ್ರೇಟ್ ಮಾಡಿ ಎತ್ತಿಟ್ಕೊತಾ ಇದ್ದೆ. ಬುಜ್ಜಿ ಬೇಬಿನಂತೂ ಹಿಡಿಯೋಕ್ಕೆ ಆಗ್ತಾ ಇದ್ದಿದ್ದಿಲ್ಲ. ಫುಲ್ ಜಾಗ ಇರೋದ್ರಿಂದ ಆರಾಮಾಗಿ ಆಟ ಆಡ್ಕೊಂಡು ಓಡಾಡ್ಕೊಂಡು ಇದ್ದ ಅವನಂತೂ. ಆ್ಯಂಡ್ ನಾವು ಮುಡಿ ತೆಗಿಯೋಕ್ಕೆ ಬರ್ತಾರಲ್ಲ, ಅವ್ರಿಗೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ಫಸ್ಟು ಮುಡಿ ಎಲ್ಲ ತೆಗೆದ್ಬಿಟ್ಟು ಆಮೇಲೆ ನಾವು ಪೂಜೆ ಮಾಡ್ಸೋಕ್ಕೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ಫೈನಲಿ ಅವರು ಕೂಡ ಬಂದರು. ನಮಗಂತೂ ಸ್ಟಾರ್ಟಿಂಗೇ ಭಯ ಆಗೋಗ್ಬಿಟ್ಟಿತ್ತು, ಹೇಗಿರ್ತಾರೋ ಏನೋ ಅಂತ ಹೇಳ್ಬಿಟ್ಟು. ಬುಜ್ಜಿ ಬೇಬಿ ಕುತ್ಕೊಂಡಾಗ ಅವ್ರು ನೋಡ್ತಾ ಇದ್ನ, ಆರಾಮಾಗೆ ಕುತ್ಕೊಂಡಿದ್ದ. ಸರಿ, ಓಕೆ, ಆರಾಮಾಗೇ ಇರ್ತಾರೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಂಡು ನಾವು ಕೂಡ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ವಿ. ಬಟ್ ನಾವು ಅವರಿಗೆ ಬ್ಲೇಡ್ ಏನು ಬೇಡ, ಟ್ರಿಮ್ಮರಲ್ಲೇ ಮಾಡಿಬಿಡೋಣ, ಯಾಕಂದರೆ ಮಕ್ಕಳು ಅಳ್ಳಾಡ್ತಾ ಇರ್ತಾರೆ ಮತ್ತು ಸುಮ್ಮನೆ ಬ್ಲೇಡೆಲ್ಲ ಇದಾಗತ್ತೆ ಅಂತ ಹೇಳ್ಬಿಟ್ಟು ಮುಂಚೆನೇ ಹೇಳಿದ್ವಿ. ಅವರು ಓಕೆ ಅಂತ ಹೇಳಿದರು. ಬಟ್ ಫಸ್ಟು 3 ಹತ್ರ ಕಟ್ ಮಾಡಿಬಿಟ್ಟು ನಮಗೆ ಆ ಕೂದಲನ್ನ ಕೊಡ್ತಾರೆ. ಅದನ್ನು ತೊಗೊಂಡೋಗಿ ನದಿಗೆ, ಯಾವುದಾದ್ರೂ ನದಿಗೆ ಬಿಡಬೇಕು. ಸೊ ಅಲ್ಲಿವರೆಗೂ ಆರಾಮಾಗೆ ಇದ್ದ ಅವ್ರ ಮಾವನ ಹತ್ರ ಆಟ ಆಡಿಕೊಂಡು, ಏನೋ ಕಟ್ ಮಾಡ್ತಾ ಇದ್ದಾರಲ್ಲ, ಏನೋ ತಲೆಗೆ ಹಾಕ್ತಾ ಇದ್ದಾರಲ್ಲ ಅಂತ ನೋಡ್ತಾ ಇದ್ರು. ನಾವು ಕೂಡ ಓಕೆ, ಆರಾಮಾಗಿ ಇರ್ತಾರೆ ಅಂತ ಅಂದ್ಕೊಂಡ್ವಿ ಅಷ್ಟೇ. ಬಟ್ ಆಮೇಲೆ ಗೊತ್ತಾಗಿದ್ದು, ಜಸ್ಟ್ ಆ ಟ್ರಿಮ್ಮರ್ ತೆಗ್ದಿದ ತಕ್ಷಣ ಆ ಸೌಂಡಿಗೆ ಫುಲ್ಲು ಸ್ಟಾರ್ಟ್ ಮಾಡಿಕೊಂಡ್ರು. ಮುಂಚೆ ಎಲ್ಲ ಆರಾಮಾಗಿ ನಗಾಡ್ಕೊಂಡಿದ್ರು. ಆಮೇಲೆ ಅವ್ರ ಮಾವನ ಮೇಲೆ ಕುತ್ಕೊಳ್ಳೋಕ್ಕೆ ರೆಡಿ ಇದ್ದಿದ್ದಿಲ್ಲ ಅವರು. ನಾ ಏನಪ್ಪ ಮಾಡೋದು ಅಂದ್ಕೊಂಡು ಫುಲ್ಲು ಎಷ್ಟು ಜನ ಹೋಗಿದ್ವೋ ಅಷ್ಟು ಜನನೂ ಇಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ.
ಆರಾಮಾಗೇ ಇದ್ರು. ಬಟ್ ಆ ಟ್ರಿಮ್ಮರ್‌ದು ಸೌಂಡ್ ಬರುತ್ತಲ್ಲ ಕೊಯ್ ಅಂತ, ಆ ಸೌಂಡ್ ಕೇಳ್ತಿದ್ದಂಗೆನೆ ಫುಲ್ ಸ್ಟಾರ್ಟ್ ಮಾಡ್ಕೊಂಡ್ರು. ಜಸ್ಟ್ ಒಂದು ಫ್ರಂಟಲ್ಲಿ ಒಂದ್ಸಲಿ ಅವ್ರಿಗೆ ತೆಗಿಯೋದು, ಮತ್ತೆ ಒಂದು 5-10 ನಿಮಿಷ ಆಟ ಆಡ್ಸೋದು, ಆ ಥರ ಮಾಡ್ತಾ ಇದ್ವಿ ನಾವಂತೂನು. ಬಿಕಾಸ್ ಲಿಟ್ರಲಿ ಅವ್ರನ್ನ ಹಿಡಿಯೋಕ್ಕೂ ಕೂಡ ಆಗ್ತಾ ಇದ್ದಿದ್ದಿಲ್ಲ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಅಳ್ತಾ ಇದ್ದಾರೆ ಅಂತ. ನಮಗೆ ಬೇಜಾರಾಗೋಯ್ತು. ಬಿಡಂಗಿಲ್ಲ, ಅರ್ಧ-ಬರ್ಧ ಆಗೋಗ್ಬಿಟ್ಟಿದೆ. ಅವ್ನ ಹಿಡ್ಕೊಳಕ್ಕೂ ಆಗ್ತಾ ಇದ್ದಿದ್ದಿಲ್ಲ ನಮಗೆ. ನಾನು, ನಮ್ಮ ಹಸ್ಬೆಂಡು, ನನ್ನ ಮೈದ್ನ, ಮತ್ತೆ ಬಂದಿರೋರೆಲ್ಲ ಬಿಟ್ಟು ಬಿಟ್ಟು ಒಬ್ಬೊಬ್ರು ಇಟ್ಕೊತಾ ಇದ್ವಿ. ಅವ್ನು ಎದ್ದು 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 ಅಲ್ಲಿ ಫುಲ್ ಕುತ್ಕೊಂತಾನೆ ಇದ್ದಿದ್ದಿಲ್ಲ. ಎದ್ದು ಎದ್ದು ಹೋಗ್ತಾನೆ ಇದ್ರು. ಏನಪ್ಪಾ ಮಾಡೋದು ಅನ್ಕೊಂಡು ಏನೇನೋ ಆಟ ಆಡ್ಸ್ಕೊಂಡಿದ್ರುನು ಅವ್ರು ರೆಡಿನೇ ಇಲ್ಲ ಕುತ್ಕೊಳ್ಳೋಕ್ಕೆ. ನಾವು ಮುಂಚೆ ಅಂದ್ರೆ ಅವ್ನಿಗೆ ಏನೇನು ಇಷ್ಟನೋ, ಹೂವು ಅಂದರೆ ಇಷ್ಟ, ಕೈಯಲ್ಲಿ ಕೊಟ್ಟರೆ ಅಟ್ಲೀಸ್ಟ್ ಸುಮ್ಮನೆ ಕುತ್ಕೊಂತಾನೆ ಅಂದರೆ ಅದಕ್ಕೂ ರೆಡಿ ಇದ್ದಿದ್ದಿಲ್ಲ. ಹೋಗ್ಲಿ ಮುಂದೆ ಒಂದು ಸ್ವಲ್ಪ ಮಾಡಿಸ್ಬಿಟ್ಟು ಹಿಂದೆ ಮಾಡೋಣ ಅಂದರೆ ಹಿಂದೆನೂ ಅವರು ಮಾಡಿಸ್ಕೊಳಕ್ಕೆ ರೆಡಿನೇ ಇದ್ದಿದ್ದಿಲ್ಲ. ಹೇಗೋ ಸರ್ಕಸ್ ಎಲ್ಲ ಮಾಡಿ ಆಟ ಆಡಿಸ್ಕೊಂಡು ಅವ್ರ ಅಪ್ಪ ಎಲ್ಲ ಏನೇನೋ ಹೇಳಿದ್ರೂ ರೆಡಿ ಇಲ್ಲ. ಆಮೇಲೆ ಚಿರುನ ಸ್ವಲ್ಪ ಹೊತ್ತು ಬಿಡೋಣ, ಅಟ್ಲೀಸ್ಟ್ ಅವನ್ನ ನೋಡಿದ್ರೆ ಅವರು ಯಾವಾಗಲೂ ಖುಷಿಯಾಗಿರ್ತಾರೆ. ಬಟ್ ಚಿರು ಬರೋಕ್ಕೆ ರೆಡಿ ಇದ್ದಿಲ್ಲ. ಅವನ ಪಾಡಿಗೆ ಅವನೇ ಏನೋ ಲೋಕದಲ್ಲಿ ಆಟ ಆಡ್ಕೊಂಡಿದ್ದ. ಆಮೇಲೆ ನಾವೇ ಎಲ್ಲ ಸೇರಿಕೊಂಡು ಅವನಿಗೆ ಹೇಗೋ ಗಟ್ಟಿಯಾಗಿ ಹಿಡ್ಕೊಂಡು ಸ್ವಲ್ಪ ಹೊತ್ತು, ಒಂದು 5 ಮಿನಿಟ್ಸ್ ಅಲ್ವಾ ಆಗೋಗ್ಬಿಡುತ್ತೆ ಅಂತ ಹೇಳಿದ್ರು. ಇನ್ನು ಸ್ವಲ್ಪ ಇತ್ತು ಅಷ್ಟೇ. ಆಮೇಲೆ ನಾನು ಕೂಡ ಆಟ ಆಡಿಸ್ಕೊಂಡು ಏನೇನೋ ಕತೆ ಎಲ್ಲ ಹೇಳ್ಕೊಂಡು ಸಮಾಧಾನ ಮಾಡಿ ಇವಾಗ ಮುಡಿ ಎಲ್ಲ ಆಲ್ಮೋಸ್ಟ್ ತೆಗ್ದಿದ್ದಾಯ್ತು. ಇಲ್ಲೇ ತೆಗೆದ್ವಿ. ಅಂದರೆ ದೇವಸ್ಥಾನದ ಹತ್ರನೇ ತೆಗಿತಾರೆ ಒಳಗಡೆ. ಸೊ, ಅಲ್ಲೇ ಅವರು ಗೊತ್ತಿರೋರೇ ಇದ್ರು. ಅಂದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ದೊಡ್ಡಮ್ಮ ಅದೇ ಊರಲ್ಲಿರೋದು. ಅವರೇನೆ ಎಲ್ಲ ಅರೇಂಜ್ ಮಾಡಿದ್ರು ಆಲ್ರೆಡಿ. ಸೊ, ಹಾಗಾಗಿ ಅವನು ಕೂಡ ಆಟ ಆಡಿಸ್ಕೊಂಡು ನಾವುನು ಮುಡಿ ಎಲ್ಲ ಕೊಟ್ವಿ. ಮುಡಿ ಎಲ್ಲ ಕೊಟ್ಟಾದ್ಮೇಲೆ ಅವ್ರಿಗೂ ಕೂಡ ಏನೇನು ಕೊಡಬೇಕಾಗಿತ್ತಲ್ಲ ಅದನ್ನೆಲ್ಲ ಕೊಟ್ಬಿಟ್ಟು ನಾನಂತೂ ಫುಲ್ ಸುಧಾರ್ಸಕ್ಬಿಟ್ಟೆ ನಾನು. ಸ್ವಲ್ಪ ಹೊತ್ತು ಫೀಡ್ ಮಾಡಿ ತುಂಬ ಅಳ್ತಾನೇ ಇದ್ದ, ಬಿಕ್ಳಿಸ್ಕೊಂಡು ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ಹಾಗಾಗಿ ಸರಿ ಹೋಗ್ಲಿ ಅಂತ ಹೇಳ್ಬಿಟ್ಟು ಫುಲ್ ತೆಗೆಸ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡ್ಸ್ಕೊಂಡು ಇದ್ಬಿಟ್ವಿ. ಬಿಕಾಸ್ ಟೈಮ್ ಇತ್ತು, ಇನ್ನು ಪೂಜೆಗೆ ರೆಡಿ ಮಾಡ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ಆಟ ಆಡಿಸ್ಕೊಂಡು ಇದ್ಕೊಂಡು ಆಮೇಲೆ ನಾವು ಅವರಿಗೆ ಡ್ರೆಸ್ ಚೇಂಜ್ ಮಾಡಿ ಸ್ನಾನ ಎಲ್ಲ ಅಲ್ಲೇ ಮಾಡಿಸಿದ್ವಿ. ಅವರು ನಮ್ಮ ದೊಡ್ಡಮ್ಮಂಗೆ ಹೇಳಿದ್ವಿ ಬಿಸಿನೀರು ತೊಗೊಂಡು ಬರೋಕ್ಕೆ. ಅವ್ರು ಅಲ್ಲೇ ತೊಗೊಂಡು ಬಂದಿದ್ದರು. ಸೊ, ಅಲ್ಲೇ ಸ್ಪೇಸ್ ಕೂಡ ಇತ್ತು ಸ್ನಾನ ಎಲ್ಲ ಮಾಡ್ಸೋಕ್ಕೆ. ಅದಕ್ಕೋಸ್ಕರ ಅಲ್ಲೇ ಮಾಡಿಸೋಣ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ವಿ. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಒಂದೊಂದ್ಸಲಿ ಅನ್ಸುತ್ತೆ ಮಕ್ಕಳಿಗೆ ಇದನ್ನೆಲ್ಲ ಮಾಡಬೇಕು, ಬಟ್ ಅವ್ರು ಅಳೋದು ನೋಡಿದ್ರೆ ಯಪ್ಪ ಯಾಕಾದರೂ ಬರುತ್ತೋ ಇದೆಲ್ಲ ಅಂತ ಅನ್ಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಒಂದ್ಸಲಿ ಅಂದರೆ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಕೊಟ್ಟಾಗ ಅಳ್ತಾರೆ, ಆಮೇಲೆ ಸರಿ ಹೋಗ್ತಾರೆ. ಬಿಕಾಸ್ ಚಿರುನೂ ಅಷ್ಟೇ, ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಅಂತೂ ಸಿಕ್ಕಾಪಟ್ಟೆ ಅಳ್ತಾನೇ ಇದ್ದ. ಮನೆ ಹತ್ರ ಆದ್ರೂ ಅವನ್ನ ಹಿಡ್ಕೊಳಕ್ಕೆ ಆಗಿದ್ದಿಲ್ಲ. ಬಟ್ 2ನೇ ಸಲಿ ಮತ್ತು 3ನೇ ಸಲಿ ಎಲ್ಲ ಕೊಟ್ಟಾಗ ಅವನು ಆರಾಮಾಗಿ ಕುತ್ಕೊಂಡಿದ್ದ. ಸೊ, ಹಾಗಾಗಿ ಇವರು ಕೂಡ ಸರಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಫೈನಲಿ ಹೇಗೋ ಮಾಡಿ ಮುಡಿ ಎಲ್ಲ ಕೊಟ್ಟಿದ್ದಾಯಿತು. ಇವಾಗ ಸ್ವಲ್ಪ ಹೊತ್ತು ಸುಧಾರಿಸ್ಬಿಟ್ಟು ಸ್ನಾನ ಎಲ್ಲ ಮಾಡಿಸೋಣ ಅಂತ ಹೇಳಿ ಇವಾಗ ಸ್ನಾನ ಮಾಡಿಸ್ತಾ ಇದ್ದೀವಿ. ಮನೇಲಿ ನೀರಂದರೆ ತುಂಬ ಚೆನ್ನಾಗಿ ಆಟಾಡ್ತಾರೆ. ಅಲ್ಲೇನೋ ಇವಾಗ ಮೊದಲೇ ಅಳ್ತಾ ಇರೋದ್ರಿಂದ ನೀರು ಕೂಡ ಅವರು ನೀರು ಹಾಕ್ಬೇಕಾದ್ರೂ ಕೂಡ ಅಳ್ತಾನೇ ಇದ್ದರು. ಸೊ, ಬೇಗ ಸುಮ್ಮನೆ ತಲೆ ಮೇಲೆ 1-2 ಚೊಂಬು ನೀರು ಇದ್ಬಿಟ್ಟು ಇವಾಗ ಪೂಜೆ ಎಲ್ಲ ಮಾಡೋಕ್ಕೆ ರೆಡಿ ಮಾಡಿದ್ರು. ನಾವು ಕೂಡ ಹೋಗಿ ಅರ್ಚನೆ ಎಲ್ಲ ಮಾಡಿಸ್ಬಿಟ್ಟು ಇವಾಗ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ನಾನು ಕೂಡ ಬುಜ್ಜಿ ಬೇಬಿನ ರೆಡಿ ಎಲ್ಲ ಮಾಡಿಬಿಟ್ಟು ತಲೆಗೆ ಗಂಧ ಎಲ್ಲ ಬಳಿದಿದ್ರು. ಎಲ್ಲ ಬಳಸ್ಕೊಂಡು ಇವಾಗ ಪೂಜೆಗೆ ನಿಂತಿದ್ದೀವಿ ನಾವು. ಪೂಜೆಗೆಲ್ಲ ರೆಡಿ ಆಗಿತ್ತು. ಅರ್ಚನೆ ಎಲ್ಲ ಮಾಡಿಸಿದ್ಮೇಲೆ ಮಹಾಮಂಗಳಾರತಿ ಕೂಡ ಆಯಿತು. ಚಿರು ಎಲ್ಲೋದ್ರೂ ಅಳ್ತಾನೇ ಇರ್ತಾನೆ. ಅವನಿಗೆ ಅವರಪ್ಪ ಸಮಾಧಾನ ಮಾಡ್ತಾಯಿದ್ರು. ಹಾಗೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಬುಜ್ಜಿ ಬೇಬಿ ಅಳ್ತಾ ಇದ್ದ ತುಂಬ ಅನ್ನೋದ್ರು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಆಗಿಲ್ಲ. ತುಂಬ ಚೆನ್ನಾಗೇ ಎಲ್ಲನೂ ನಡೀತು. ನಾವು ಕೂಡ ಮಹಾಮಂಗಳಾರತಿ ಎಲ್ಲ ತೊಗೊಂಡು ನೆಕ್ಸ್ಟು ನಾವು ಅಭಿಷೇಕ ಮಾಡಿಸಿದ್ವಲ್ಲ, ಹಾಗಾಗಿ ನಮಗೆ ಪ್ರಸಾದ, ತೀರ್ಥ ಮತ್ತು ಪಂಚಾಮೃತ ಎಲ್ಲನೂ ಮನೆಗೂ ಕೊಡ್ತಾಯಿದ್ರು. ಅದನ್ನು ಕೂಡ ಎಲ್ಲನೂ ಈಸ್ಕೊತಾ ಇದ್ವಿ. ಆ್ಯಂಡ್ ಹಾಗೆ ಹೇಗೆ ಇಸ್ಕೋಬೇಕು ಅಂತಲೂ ಹೇಳ್ತಾಯಿದ್ರು ಅವರು. ಅದನ್ನು ಅವ್ರ ಹತ್ರ ಎಲ್ಲ ಈಸ್ಕೊಂಡು ಮತ್ತು ಅವರಿಗೆ ಕೊಡಬೇಕಾಗಿರೋ ಕಾಣಿಕೆ ಆಗಿರ್ಬೋದು. ಆ್ಯಂಡ್ ಬುಜ್ಜಿ ಬೇಬಿ ಹೆಸರಲ್ಲಿ ನಮಗೆ ದಾನ ಮಾಡೋಕ್ಕೆ ಕೂಡ ಹೇಳಿದರು. ಅಂದರೆ ಗೋಧಿನ ಯಾರಾದರೂ ಅರ್ಚಕರು ಇರ್ತಾರಲ್ಲ, ಇಲ್ಲ ಐನೋರು ಇರ್ತಾರಲ್ಲ, ಅವರಿಗೆ ಕೊಟ್ಬಿಡಿ ಅಂತ ಹೇಳಿದರು. ಸೊ, ನಾವು ಹೇಗಿದ್ದರೂ ಪೂಜೆ ಮಾಡ್ಸೋಕೆ ಬರ್ತೀವಲ್ಲ, ಹಾಗಾಗಿ ಇಲ್ಲೇ ಕೊಡೋಣ ಅವರಿಗೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರನೇ ಮುಂಚೆನೇ ಕೇಳಿದ್ವಿ.
ಬಿಕಾಸ್ ಒಬ್ಬೊಬ್ರು ತಗೊಂತಾರೆ, ಒಬ್ಬೊಬ್ರು ತಗೊಳಲ್ಲ. ಹಾಗಾಗಿ ಈ ಥರ ಹೇಳಿದ್ದಾರೆ ಕೊಡಬೇಕು ಅವ್ರ ಹೆಸರಲ್ಲಿ ಅಂತ ಹೇಳಿದ್ದಕ್ಕೆ ಅವರು ಇಲ್ಲ ತಗೊಂತೀವಿ ಅಂತ ಹೇಳಿದ್ರು. ಸೊ ಅವ್ರಿಗೂ ಕೂಡ ಅದನ್ನು ಕೂಡ ನಾವು ಇಲ್ಲೇನೆ ದಾನ ಮಾಡಿಬಿಟ್ವಿ. ಬುಜ್ಜಿ ಬೇಬಿ ಹೆಸರಲ್ಲಿ ಮಾಡಬೇಕಾಗಿತ್ತು ಅದೊಂದು. ಇನ್ನು ಮತ್ತೆ ಯಾಕೆ ಅದೊಂದು ಬಾಕಿ ಇಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಇಲ್ಲೇ ಕೊಟ್ಬಿಟ್ವಿ. ಪೂಜೆ ಎಲ್ಲ ಆದಮೇಲೆ ನಮಗೂ ಕೂಡ ಪ್ರಸಾದ ಕೊಟ್ಟರು. ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗೆ ಚಿತ್ರಾನ್ನ. ಬೆಳಗ್ಗೆಯಿಂದ ಅಂದರೆ ನಮಗೆ ಒಂದೊತ್ತಿರಕ್ಕೆ ಹೇಳಿದರು. ಬೆಳಗ್ಗೆಯಿಂದ ಏನೂ ತಿಂದಿದ್ದಿಲ್ಲ ನಾವು ಪೂಜೆ ಆಗೋವರೆಗೂ. ಸೊ ಹೇಗೋ ಚೆನ್ನಾಗಿ ಕೊಟ್ಟರು ಅಂತ ಹೇಳ್ಬಿಟ್ಟು ಹೊಟ್ಟೆ ತುಂಬ ಚಿತ್ರಾನ್ನ ಎಲ್ಲ ತಿಂದ್ಕೊಂಡು ಮತ್ತೆ ವಾಪಸ್ ನಾವು ದೇವನಹಳ್ಳಿಗೆ ಹೋದ್ವಿ. ಇವಾಗ ಬುಜ್ಜಿ ಬೇಬಿಗೆ ಕಿವಿ ಚುಚ್ಚೋಕ್ಕೆ ಕರ್ಕೊಂಡು ಬಂದಿದ್ದೀವಿ. ಇಲ್ಲೂ ಅಳ್ತಾನೇ ಇದ್ದರು. ಜಸ್ಟ್ ಮಾರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅಷ್ಟೇ ಅವರು. ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಇವತ್ತು ಫುಲ್ಲು ಬೆಳಗ್ಗೆಯಿಂದ ಬುಜ್ಜಿ ಬೇಬಿ ಅಳ್ತಾನೇ ಇದ್ದಾರೆ. ನಮಗಂತೂ ನೋಡಿ ನೋಡಿ ಬೇಜಾರಾಗಿ ಹೋಗ್ಬಿಟ್ಟಿದೆ. ಫಸ್ಟು ಒಂದ್ಸಲಿ ಅಂದ್ಕೊಂಡ್ವಿ ಅವರು ಅಷ್ಟು ಅಳ್ತಾ ಇದ್ದಿದ್ದು ನೋಡಿ, ಇಲ್ಲ ಬೇಡ ಇವತ್ತು ನೆಕ್ಸ್ಟ್ ದಿನ ಯಾವತ್ತಾದರೂ ಚುಚ್ಚೋಣ ಅಂತ ಹೇಳ್ಬಿಟ್ಟು. ಬಟ್ ಹಾಗೆ ಒಂದ್ಸಲಿ 3 ತಿಂಗಳಲ್ಲೂ ಹಂಗೆ ಅಂದ್ಕೊಂಡು ಹೋಗಿದ್ದಕ್ಕೆ ಇವಾಗ 9 ತಿಂಗಳವರೆಗೂ ಕರ್ಕೊಂಡು ಬಂದಿದ್ದೀವಿ. ಅವತ್ತೇ ಚುಚ್ಚಿಸ್ಬಿಟ್ಟಿದ್ರೆ ಇಷ್ಟೊತ್ತಿಗೆಲ್ಲ ಅವ್ರಿಗೇನು ಪೇಯ್ನೂ ಇರ್ತಿದ್ದಿಲ್ಲ, ಗೊತ್ತೂ ಆಗ್ತಿದ್ದಿಲ್ಲ. ಬಟ್ ಇವಾಗ ಸ್ವಲ್ಪ ದೊಡ್ಡವರಾಗಿದ್ದಾರಲ್ಲ, ಕಿವಿ ಎಲ್ಲ ಮುಟ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾರೆ. ಮತ್ತು ಗಾಯ ಆಗ್ಬಿಡುತ್ತೆ ಅನ್ನೋ ಭಯ ಇರುತ್ತೆ. ಅದು ಬೇರೆ ಗನ್ ಶಾಟ್ ಹೊಡ್ಸೋಕ್ಕೆ ನಾವು ಲೋಲಾಕ್ ಥರ ಬರುತ್ತಲ್ಲ ಆ ಥರ ಹಾಕೋದು. ಸೊ ಹೇಗೋ ಆಟ ಆಡಿಸ್ಕೊಂಡು ಇಲ್ಲೂ ಕೂಡ ತುಂಬ ಅಳ್ತಾಯಿದ್ರು. ಬೇಜಾರಾಗೋಯ್ತು. ಹೇಗೋ ಮಾಡಿ ಇಲ್ಲೂ ಕೂಡ ನಾವು ಕಿವಿ ಕೂಡ ಚುಚ್ಚಿಸಿದ್ವಿ. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ರು. ಹತ್ತು ಸುಸ್ತಾಗಿ ಹೋಗ್ಬಿಟ್ಟಿದ್ರು. ನಾನು ಏನೇನೋ ಸರ್ಕಸ್ ಎಲ್ಲ ಮಾಡಿದೆ ಅವರಿಗೆ ಅಳದೆ ಇರೋ ಥರ. ಬಿಕಾಸ್ ಅವರು ಚುಚ್ಚೋಕ್ಕೆ ಬಿಡ್ತಾ ಇದ್ದಿಲ್ಲ. ಮಾರ್ಕ್ ಇಟ್ಟಿದ್ದ ಕಡೆ ಚುಚ್ಚಬೇಕಾಗಿತ್ತು. ಅವರು ಅದನ್ನು ಮುಟ್ಟೋಕ್ಕೂ ಬಿಡ್ತಾ ಇದ್ದಿಲ್ಲ. ಫುಲ್ ಕೈ ಕಾಲೆಲ್ಲ ಅಲ್ಲಾಡಿಸ್ತಾನೇ ಇರ್ತಿದ್ರು. ತಲೆನೂ ಕೂಡ ಅಷ್ಟೇ ಅಲ್ಲಾಡಿಸ್ತಾನೇ ಇದ್ದಿದ್ರು. ಬಟ್ ಚುಚ್ಚಿದ ಮೇಲೆ ತುಂಬ ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ತಾ ಇದ್ದ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಕೂಡ ಬಂದ್ವಿ. ಅಷ್ಟರಲ್ಲಿ ಮನೆಯಲ್ಲಿ ಶಾಮಿಯಾನ ಎಲ್ಲ ಬಂದಿತ್ತು. ಅದನ್ನು ಕೂಡ ಎಲ್ಲ ರೆಡಿ ಮಾಡಿಕೊಂಡು ಏನೇನು ಬಂದಿದೆ, ಏನೇನು ಬರ್ಸಿದ್ವಿ ಎಲ್ಲ ಕೂಡ ಚೆಕ್ ಮಾಡ್ಕೊತಾ ಇದ್ವಿ. ಇಲ್ಲಿ ಮನೆ ಮುಂದೆನೇ ಜಾಗ ಇದೆ ರಾಗಿ ಹೊಲದಲ್ಲಿ. ಅಲ್ಲೇ ಕೂಡ ಪೆಂಡಾಲ್ ಎಲ್ಲ ಹಾಕ್ಸ್ಬಿಟ್ಟು ಅಡುಗೆ ಮಾಡೋಕ್ಕೆ ಅಲ್ಲೇ ಕೂಡ ಅರೇಂಜ್ ಮಾಡಿದ್ವಿ. ಅದೆಲ್ಲ ಆದಮೇಲೆ ಅಷ್ಟರಲ್ಲಿ ಒಬ್ಬೊಬ್ಬರೇ ನೆಂಟರು ಕೂಡ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಊರಿಂದ ಎಲ್ಲ ನೆಂಟರೆಲ್ಲ ಬಂದಿದ್ರು. ಮನೆ ತುಂಬ ಜನ, ನೋಡೋಕೆ ಸಾಕಾಗಿತ್ತು. ಎಲ್ಲ ಸೇರಿಕೊಂಡು ಹೂವೆಲ್ಲ ಏನೇನು ತೊಗೊಂಡು ಬಂದಿದ್ವಿ ಅದನ್ನೆಲ್ಲ ಕಟ್ಟೋಕ್ಕೆ ಪೋಣಿಸೋದು ಎಲ್ಲ ರೆಡಿ ಮಾಡ್ತಾಯಿದ್ರು. ಆ್ಯಂಡ್ ಅದೆಲ್ಲ ಆದಮೇಲೆ ನೈಟು ಊಟಕ್ಕೆ ಕೂಡ ಅರೇಂಜ್ ಮಾಡಿದ್ವಿ. ಅದೇ ಮನೆ ನಮ್ಮದು. ಸೊ ಅಲ್ಲೇ ಅಪೋಸಿಟಲ್ಲೇ ಶಾಮಿಯಾನೆಲ್ಲ ಹಾಕಿದ್ದು. ನೈಟ್ ಊಟ ತುಂಬ ಸಿಂಪಲಾಗೆ ರೈಸು, ಸಾಂಬಾರು ಮತ್ತು ಹಪ್ಳ ಮಾಡಿದ್ವಿ. ಅಂದರೆ ತುಂಬ ಜನ ಬರ್ತಾರಲ್ಲ, ಇನ್ನೇನು ಮನೇಲಿ ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲೇ ಮಾಡಿಸಿದ್ವಿ. ಸಖತ್ತಾಗಿತ್ತು ಸಾಂಬಾರಂತೂ. ನಾವಂತೂ ಚೆನ್ನಾಗಿ ತಿಂದ್ವಿ. ಮತ್ತು ಊಟ ಎಲ್ಲ ಆದಮೇಲೆ ನೈಟು ಇನ್ನೂ ಹೂವುಗಳೆಲ್ಲ ಇತ್ತು. ಅಂದರೆ ಡೆಕೋರೇಷನ್ ಮಾಡೋಕ್ಕಾಗಿರ್ಬೋದು ಮತ್ತು ಫೋಟೋಗಳಿಗೆ ಮುಡ್ಕೊಳ್ಳೋಕ್ಕೆ ಎಲ್ಲನೂ ಬೇಕಾಗಿತ್ತಲ್ಲ. ಹಾಗಾಗಿ ನಾವು ಎಲ್ಲ ಸೇರಿಕೊಂಡು ಕಟ್ತಾಯಿದ್ವಿ. ನಾನಂತೂ ನಮ್ಮ ಅಜ್ಜಿ ಜೊತೆ ಅಂದರೆ ಮಾತಾಡಿಕೊಂಡು ತರಲೆ ಮಾಡ್ಕೊಂಡು ಕಟ್ಕೊಂಡು ಕೂತಿದ್ವಿ. ನಮ್ಮ ಚಿರು ನಾನು ಎಲ್ಲಾದರೂ ಹೋಗ್ಬಿಡ್ತೀನಿ ಅಂದ್ಬಿಟ್ಟು ಇಲ್ಲೇ ನನ್ನ ಜೊತೆನೇ ಬಂದು, ನಾನಿಲ್ಲ ನೀನು ಎಲ್ಲಿ ಹೋಗ್ತೀಯ ಅಲ್ಲೇ ಬರ್ತೀನಿ, ನಿನ್ನ ಹಿಂದೆನೇ ಬಂದು ಮಲ್ಕೊತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೊರಗಡೆ ಕುತ್ಕೊಂಡಿದ್ವ ನಾವು ಕಾರಿಡಾರಲ್ಲಿ. ಅಲ್ಲೇ ಬಂದು ಕುತ್ಕೊಂಡು ಮಲ್ಕೊಂಡಿದ್ದ ಅವನ ಪಾಡಿಗೆ ಅವನು. ಸೊ ನಾವು ಕೂಡ ಹೂವೆಲ್ಲ ಕಟ್ಟಿ ಎತ್ತಿಡ್ತಾ ಇದ್ದೀವಿ ಹಾಗೆ ಮಾತಾಡಿಕೊಂಡು. ಅಷ್ಟರಲ್ಲಿ ರಂಗೋಲಿ ಹಾಕಬೇಕಾಗಿತ್ತು. ತುಂಬ ದಿನಗಳೇ ಆಗಿತ್ತು ರಂಗೋಲಿ ಎಲ್ಲ ಹಾಕಿ ನಾನು. ಬುಜ್ಜಿ ಬೇಬಿ ನಾಮಕರಣ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ದೊಡ್ಡದಾಗಿ ಹಾಕೋಣ ಅಂತ ಹೇಳ್ಬಿಟ್ಟು ಈ ರಂಗೋಲಿನ ಸೆಲೆಕ್ಟ್ ಮಾಡಿದೆ. ಫಸ್ಟು ನಾವು ಕಲರ್ ಏನು ಬೇಡ, ಜಸ್ಟ್ ರಂಗೋಲಿ ಹಾಕಿ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಸ್ಟಾರ್ಟ್ ಮಾಡಿದೆ. ತುಂಬ ಚೆನ್ನಾಗೇ ಬಂದಿತ್ತು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಈ ರಂಗೋಲಿ. ಎಷ್ಟೊಂದು ಫೆಸ್ಟಿವಲ್ಗೆಲ್ಲ ಹಾಕ್ಬಿಟ್ಟಿದ್ದೀನಿ ನಾನು. ಬಟ್ ಇವಾಗ ನಾನು ಮೇಲ್ಗಡೆ ಇರೋದ್ರಿಂದ ಮನೆ ಮುಂದೆ ಎಲ್ಲ ಹಾಕಕ್ಕೆ ಹೋಗಲ್ಲ. ಚಿಕ್ಕದಾಗಿ ಹಾಕ್ಕೊತೀನಿ ಅಷ್ಟೇ. ಆಮೇಲೆ ಇಲ್ಲ ಇಷ್ಟು ದೊಡ್ಡ ರಂಗೋಲಿ ಹಾಕಿ ಹಂಗೆ ಬಿಟ್ಟರೆ ಸರಿ ಹೋಗಲ್ಲ, ಕಲರು ಹಾಕಬೇಕು ಅಂತ ಹೇಳಿದ್ರು. ಹಾಗಾಗಿ ಇವಾಗ ಕಲರ್ ಎಲ್ಲ ಫಿಲ್ ಮಾಡ್ತಾ ಇದ್ದೀವಿ. ಕಾರ್ ತಕ್ಷಣ ಬಂದ ಇಲ್ಲ ನೋಡ್ದ ನಮ್ಗೆಲ್ಲ ನೋವಲ್ಲ. ಏನ್ ಮಾಡ್ರಿ ನಿಮ್ಗೂ ಅವ್ರಿಗೂ ಒಂದೇನಾ? ಒಂದೇನಾ? ನೀನ್ ನನಗೆ ಹೇಳ್ಬೇಕು, ನಮ್ಗೂ ಅವ್ರಿಗೂ ಒಂದೇನಾ? ಆಗ್ಲಿ ಏನ್ ಮಾಡ್ತೀನಿ, ನಿಮ್ ಮದ್ವೆ ಅವ್ರು ಎಲ್ಲ ಆಗಿದೆ, ಅವ್ನ ಯಾವ್ದಿಲ್ಲ ಪಾಪ ಇಲ್ಲ. ಪಾಪ ಮದ್ವೆ ಆದ್ಮೇಲೆ ಅವ್ರಿಗೂ ಎಲ್ಲ ಕಷ್ಟ ಸುಖ ಎಲ್ಲ ತಿಳಿತದಮ್ಮ. ಹಿಂಗೆ ಹೇಳ್ತಾನೆ ಇದ್ದೀರಾ. ಅದ್ ಯಾವಾಗ ನೋಡ್ತೀನಿ ನನ್ ಮದ್ವೆ ನೋಡ್ಬೇಕು
ಮಾಡ್ಬೇಕಮ್ಮ, ಇನ್ಯಾರು ಬರ್ತದೆ ನೋಡಕ್ಕ ಅಲ್ಲ ಮಾಡಲ್ಲ. ಮದ್ವೆ ಆದ್ಮೇಲೆ ನಾನು ನೋಡ್ತೀನಿ ಅದೇನ್ ಕಷ್ಟ ಎಲ್ಲ ನೀವೇ ಮಾಡ್ಬೇಕು, ಎಷ್ಟ್ ಇನ್ಯಾರು ಬೇಗ ಬರ್ತದೆ? ಎದ್ದು ಕೆಲಸ ಮಾಡ್ತಾರೆ ಅಂತ. ನೀವೇ ಮಾಡ್ಬೇಕಮ್ಮ, ಇನ್ಯಾರು ಬರ್ತದೆ ಅಲ್ಲ ಮಾಡಲ್ಲ. ಮತ್ತೆ ನಾವೇ ಮಾಡ್ತೀವಿ. ಹ್ಮ್. ಅಲ್ಲ ಮದ್ವೆ ಆದ್ಮೇಲೆ ಕಷ್ಟ ಸುಖ ಗೊತ್ತಾಯ್ತದೆ, ಮದ್ವೆ ಆದ್ಮೇಲೆ ಹ್ಮ್, ಕೆಲಸ ಅವಾಗ ಮಾಡ್ತಾನೆ. ಚೇತನ್ಗೂ ಅಷ್ಟೇ, ನಿನ್ ಮದ್ವೆ ಆದ್ಮೇಲೆ ಚೇತನ್ ಅವ್ನ ಕಷ್ಟ ಸುಖ ಇವತ್ತು ಸೆಳೀತಾ ಇರೋದು. ಅದ್ರ ಮುಂಚೆ ಯಾವ್ದು ಇರಲ್ಲ ಗೊತ್ತೇನು, ಅದೆಲ್ಲ ಇದೇ ಇರಲ್ಲ. ಅವ್ನಿಗೇನ್ ಕೆಲಸ ಕುತ್ಕೊಂಡು ಏಯ್ ನಾನ್ ನೀನ್ ಬ್ರೌನಿ ಹಾಕ, ಅಂತ ನೀನ್ ಹೇಳ, ಹಾಕ. ಕರಿ ಅಲ್ಲ ಬ್ರೌನಿ ಅಂತ ಹೇಳ ಅಷ್ಟೇ. ಫೈನಲಿ ರಂಗೋಲಿ ಎಲ್ಲ ಫಿನಿಶ್ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ 1:30 ಆಗೋಗಿತ್ತು. ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.